ಕಿರುತೆರೆಯ ಖ್ಯಾತ ನಟಿ ಸಂಚಿತಾ ಉಗಾಲೆ ಅವರು ನಿಧನರಾಗಿದ್ದಾರೆ. ಅಂದ್ರೆ ಸೂಸೈಡ್ ಮಾಡ್ಕೊಳ್ಳುವ ಮೂಲಕ ಅವರ ಜೀವನವನ್ನ ಅವರು ಎಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇತ್ತೀಚೆಗೆ ನಾವು ನೋಡೋದಾದ್ರೆ ಸಾಕಷ್ಟು ಜನ ಯುವಕ ಯುವತಿಯರು ತುಂಬಾ ಸಣ್ಣ ವಯಸ್ಸಿನಲ್ಲೇ ಅವರ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ನಿಜಕ್ಕೂ ಅದು ಅರ್ಥ ಆಗದೆ ಇರುವಂತಹ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ಸಂಚಿತಾ ಅವರ ವಿಷಯಕ್ಕೆ ಬರೋದಾದ್ರೆ ಕೇವಲ 22 ಅವರಿಗೆ ವಯಸ್ಸು. 22 ವಯಸ್ಸಿನಲ್ಲಿ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಜನರ ಮನಸ್ಸಿಗೆ ನೋವು ತಂದಿರುವಂತಹ ಸಂಗತಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಖ್ಯಾತ ಆಕ್ಟರ್ ಅವರು, ಅಂದ್ರೆ ಬಾಲಿವುಡ್ ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟಿ. ಕುಂಕುಮ ಭಾಗ್ಯ ಅನ್ನೋ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು. ವಾಗ್ಲೆ ಕಿ ದುನಿಯಾ ಅನ್ನೋ ಒಂದು ಸೀರಿಯಲ್ ಆಗಿರ್ಬೋದು, ಹಾಗೆ ದಿಲ್ವಾಲಿ ದುಲಾ ಲೇ ಜಾಯೆಗೆ ಅನ್ನೋದ್ರಲ್ಲಿ ಮತ್ತೆ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಅಂದ್ರೆ ಚಾವಾ ಸಿನಿಮಾದಲ್ಲಿ ತಾರಾಬಾಯಿ ಪಾತ್ರವನ್ನ ಮಾಡಿದಂತಹ ನಟಿ ಈಕೆ. ಅಂಡ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದಷ್ಟು ಸೂಸೈಡ್ಗಳನ್ನ ಕೇಳ್ತಾ ಇದ್ರೆ ಎಂಥವ್ರಿಗೆ ಆಗ್ಲಿ ಮನ್ಸಿಗೆ ನೋವು ತರುತ್ತೆ. ಅಂದ್ರೆ ಇನ್ನು 22 ಈಕೆಗೆ, ಸಂಚಿತಾ ಉಗಾಲೆಗೆ ಇಂತಹ ವಯಸ್ಸಿನಲ್ಲಿ ಆಕೆ ತನ್ನ ಪ್ರಾಣವನ್ನ ಬಿಟ್ಟಿರೋದು ನಿಜಕ್ಕೂ ಬೇಸರ ತರುವಂತಹ ಸಂಗತಿ. ಅಂದ್ರೆ ಇವಾಗ ಎಲ್ರಿಗೂ ಕಾಡುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಅಷ್ಟು ಖುಷಿಯಾಗಿ ಲವಲವಿಕೆಯಿಂದ ಇದ್ದಂತಹ ಈಕೆ ಯಾಕೆ ಪ್ರಾಣನ ಕಳ್ಕೊಂಡ್ರು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಮೂಡ್ತಾ ಹೋಗ್ತಾ ಇದೆ. ಹಾಗೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲೂ ಕೂಡ ಅದೇ ರೀತಿಯಾದಂತಹ ಕಮೆಂಟ್ಸ್ಗಳು ಬರ್ತಾ ಇದೆ. ಇನ್ನು ಅವರ ನಿವಾಸದಲ್ಲಿ ಸಾಯಿ ಸಂತೋಷಿ ಬಿಲ್ಡಿಂಗ್ ನಲ್ಲೇ ಅವರು ಅಚೋಲೆ ಅನ್ನೋ ಒಂದು ಪ್ಲೇಸ್ ನಲ್ಲಿ ಇರ್ತಾರೆ. ಅಲ್ಲೇ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅಂಡ್ ಅವರ ತಂದೆ ಅಚೋಲೆ ಪೊಲೀಸ್ ಸ್ಟೇಷನ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ, ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ. ಆಕಸ್ಮಿಕವಾಗಿ ತಾನು ತನ್ನ ಪ್ರಾಣವನ್ನ ಬಿಟ್ಟಿದ್ದಾಳೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ತನಿಖೆ ಆಗಬೇಕು ಅಂತ ಹೇಳಿ ಈಗಾಗಲೇ ಅಚೋಲೆ ಪೊಲೀಸ್ ಸ್ಟೇಷನ್ ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಆಕೆ ತನ್ನ ಕೋಣೆಯಲ್ಲಿ ರೂಮ್ ನ ಲಾಕ್ ಮಾಡಿಕೊಂಡು ಸೀಲಿಂಗ್ ಫ್ಯಾನ್ಗೆ ಸೀರೆಯಿಂದ ನೇಣು ಬಿಗಿದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೊರಗಡೆ ಬಂದಿದೆ. ಅದಾದ್ಮೇಲೆ ಮನೆಯವರು ನೋಡ್ಕೊಂಡಿದ್ದಾರೆ. ಅರೌಂಡ್ ಅವರು 7ರಿಂದ 7:30 ಒಳಗಡೆ ಈ ರೀತಿಯಾದಂತಹ ಸಮಯದಲ್ಲಿ ತಾನು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಅವರ ಪೇರೆಂಟ್ಸ್ ಹಾಗೆ ನೇಬರ್ಸ್ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಕೂಡ ಹೋಗಿದ್ದಾರೆ, ಹತ್ರದಲ್ಲಿದ್ದಂತಹ ಆಸ್ಪತ್ರೆಯಲ್ಲಿ. ಅಲ್ಲಿ ಅವರು ಡಾಕ್ಟರ್ಸ್ಗಳು ಹೇಳಿದ್ದಾರೆ ಇಲ್ಲ ಆಕೆ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ದೇ ಡಿಕ್ಲೇರ್ಡ್ ಹರ್ ಡೆತ್. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಂಚಿತಾ ಉಗಾಲೆ ತುಂಬಾ ಅದ್ಭುತವಾದಂತಹ ನಟಿ. ಆಕೆಗೆ ಆದಂತಹ ಒಂದು ಫ್ಯಾನ್ ಬೇಸ್ ಇತ್ತು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿದ್ದಂತಹ ನಟಿ ಸಂಚಿತಾ. ಅಂಡ್ ಅವರು ಪ್ರಾಣವನ್ನ ಬಿಡೋಕ್ಕೂ 24 ಗಂಟೆ ಮುಂಚೆ, ಅಂದ್ರೆ ಅವರು ಒಂದು 7:30 ಆ ರೀತಿಯಲ್ಲಿ ಸಾವನ್ನಪ್ಪಿದ್ರೆ ಒಂದು 4:30 ಅನ್ನೋ ರೀತಿಯಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಹಾಡು ಹೇಳ್ತಿರುವಂತಹ, ಅಂದ್ರೆ ಡಾನ್ಸ್ ಮಾಡ್ಕೊಂಡು ಹಾಡು ಹೇಳ್ತಿರುವಂತಹ ಒಂದು ರೀಲ್ಸ್ ಅನ್ನ ಹಾಕಿದ್ದಾರೆ, ರೀಲ್ ಮಾಡಿ ಹಾಕಿದ್ದಾರೆ. ಅದನ್ನ ಆಕೆ ಸ್ಟೋರಿಗೆ ಕೂಡ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಅಷ್ಟು ಖುಷಿಯಾಗಿ ಆ ಹಾಡಿಗೆ, ಫೇಮಸ್ ಬಾಲಿವುಡ್ ಹಾಡಿಗೆ ಹೆಜ್ಜೆ ಹಾಕ್ತಾ ಅದಕ್ಕೆ ಲಿಪ್ಸಿಂಕ್ ಮಾಡ್ತಾ ಪೀಚ್ ಪಿಂಕ್ ಟ್ರೆಡಿಷನಲ್ ಔಟ್ಫಿಟ್ ನಲ್ಲಿ ಕಾಣಿಸ್ಕೊಂಡಂತಹ ಸಂಚಿತಾ ಅದಾದ್ಮೇಲೆ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿರೋದು ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಲೈಫೂ ಹೀಗೆ ಇರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಅಷ್ಟು ಖುಷಿಯಾಗಿ ಕಾಣಿಸ್ಕೊಂಡಂತಹ ಆಕೆ, ನಗುಮುಖದಿಂದ ಕಾಣಿಸ್ಕೊಂಡಂತಹ ಆಕೆ ನೋಡಿದ್ರೆ ಈಗ ಪ್ರಾಣವನ್ನೇ ಬಿಟ್ಟಿದ್ದಾರೆ ಅನ್ನೋದು ತುಂಬಾ ಡಿಸ್ಟರ್ಬಿಂಗ್ ಅಂತ ಅನ್ಸುತ್ತೆ. ಅಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಜಾಸ್ತಿ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ತುಂಬಾ ಸಣ್ಣ ವಯಸ್ಸಿಗೆ ನಟ ನಟಿಯರು ತಮ್ಮ ಪ್ರಾಣವನ್ನ ಸುಸೈಡ್ ಮಾಡ್ಕೊಳ್ಳುವ ಮೂಲಕ ಎಂಡ್ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ಬೇಸರ ತರುವಂತಹ ಸಂಗತಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಕೆ ಯಾಕೆ ಸತ್ಲು ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ. ಅಂಡ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಆಕೆ ಹಾಕಿರುವಂತಹ ಪೋಸ್ಟ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಅದು ಪೋಸ್ಟ್ 22 hours ಎಗೋ, ಅಂದ್ರೆ ಈಗ 1 ಡೇಗೂ ಮುಂಚೆ ಆಕೆ ಪೋಸ್ಟ್ ಹಾಕಿರೋ ರೀತಿಯಲ್ಲಿ ತೋರಿಸ್ತಾ ಇದೆ. ಆದ್ರೆ ನಾವು ಕಮೆಂಟ್ ಸೆಕ್ಷನ್ ಅನ್ನ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಹೋದ್ರೆ 2 days ಎಗೋ ಅಲ್ಲಿ ನಾವು ಕಮೆಂಟ್ ಗಳನ್ನ ನೋಡ್ಬೋದು. ಅಂದ್ರೆ 2 ದಿನಗಳ ಹಿಂದೆ ಮಾಡಿರುವಂತಹ ಕಮೆಂಟ್ ಗಳಿಗೆ ಸ್ವತಃ ಸಂಚಿತಾ ಅವರೇ ಹಾರ್ಟ್ ಅನ್ನ ಕೊಟ್ಟಿರುವಂತಹ ಒಂದಷ್ಟು ಕಮೆಂಟ್ಸ್ ಗಳನ್ನ ನಾವು ನೋಡ್ಬೋದು. ಆದ್ರೆ ಪೋಸ್ಟ್ ಹೇಗೆ 22 hours ಎಗೋ ಅಥವಾ 24 hours ಎಗೋ ಪೋಸ್ಟ್ ಆಗಿದೆ ಅಂತ ತೋರಿಸ್ತಿದೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲ. ಒಂದು ಸಸ್ಪಿಷಿಯಸ್ ಆಕ್ಟಿವಿಟಿ ಅಂತೂ ಇಲ್ಲಿ ನಡೀತಿದೆ. ಇನ್ಸ್ಟಾಗ್ರಾಮೇ ಗ್ಲಿಚ್ ಮಾಡಿದ್ಯೋ ಅಥವಾ ನಿಜಕ್ಕೂ ಈ ರೀತಿಯಾದಂತಹ ವಿಷಯಗಳೇನಾದ್ರೂ ನಡೀತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಅಂಡ್ ಈಗಿನ ಯುವಕ ಯುವತಿಯರ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದು
ಇದ್ರ ಮೂಲಕ ಗೊತ್ತಾಗ್ತಿದೆ ಎಷ್ಟೇ ದುಡ್ಡಿರ್ಬೋದು, ನಾವು ಎಷ್ಟೇ ನಗ್ನಗ್ತಾ ಮಾತಾಡ್ಬೋದು, ಆದ್ರೆ ಅವರ ಮನಸ್ಸಿನಲ್ಲಿ ಇರುವಂತಹ ದುಃಖ ಒಬ್ರಿಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಈ ರೀತಿಯಾದಂತಹ ಪ್ರಕರಣಗಳೇ ಉದಾಹರಣೆ ಆಗ್ತಾ ಹೋಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.